ಬೆಳಗಾವಿ ಉಪಚುನಾವಣೆಯಲ್ಲಿ ಸಹೋದರರ ಸವಾಲು ಶುರುವಾಗಿದೆ. ಬಿಜೆಪಿಯ ಮಂಗಳ ಅಂಗಡಿ ಪರ ಬಾಲಚಂದ್ರ ಜಾರಕಿಹೊಳಿ ಪ್ರಚಾರವನ್ನು ಕೈಗೊಳ್ತಾರೆ. ಇನ್ನು ಸತೀಶ್ ಜಾರಕಿಹೊಳಿ ಪರವಾಗಿ ಲಖನ್ ಜಾರಕಿಹೊಳಿ ಪ್ರಚಾರ ಮಾಡ್ತಾರೆ. ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿಗೆ ಕಾಂಗ್ರೆಸ್ ಟಿಕೆಟ್. ಬಿಜೆಪಿ ಕಾಂಗ್ರೆಸ್ ನಡುವಿನ ಹಣಾಹಣಿಗೆ ಸಹೋದರರ ಸವಾಲು ಎದುರಾಗುತ್ತೆ. ಈ ಸಹೋದರರ ರಾಜಕೀಯದ ಆಟದಲ್ಲಿ ಗೊಂದಲಕ್ಕೀಡಾಗಿರೋದು ಯಾರು ಅಂತ ನೋಡೋದಾದ್ರೆ ಅದು ಮತದಾರರು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಅಣ್ಣ ಒಂದು ಪಕ್ಷ, ತಮ್ಮ ಒಂದು ಪಕ್ಷ, ಈ ರೀತಿಯ ಬೆಳವಣಿಗೆಯಲ್ಲಿ ಗೊಂದಲ, ಕನ್ಫ್ಯೂಸ್ ಆಗೋದು ಮತದಾರರು. ಖಂಡಿತವಾಗಿಯೂ ದಿವ್ಯಾಶ್ರೀ, ಈಗಾಗಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ಸಿಂದ ಸತೀಶ್ ಜಾರಕಿಹೊಳಿ ಅಭ್ಯರ್ಥಿಯಾಗಿದ್ರು ಸಹಿತವಾಗಿ ಈಗಾಗಲೇ ಸಹೋದರರು ಯಾರಿಗೆ ಬೆಂಬಲವನ್ನು ಸೂಚಿಸ್ತಾರೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿಯೇ ಬೆಳಗಾವಿ ಮತದಾರರಲ್ಲಿ ಕಾಡ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಬಿಜೆಪಿಯ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳೋದ್ರ ಮೂಲಕ ಆ ಸಹೋದರ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಗೆ ಕೈ ಕೊಡ್ತಾರಾ ಅಥವಾ ಸಹೋದರತ್ವಕ್ಕೆ ಕಟ್ಟು ಬಿದ್ದು ಅವ್ರಿಗೆ ಬೆಂಬಲವನ್ನು ಸೂಚಿಸ್ತಾರಾ, ಬಾಹ್ಯವಾಗಿ ಬೆಂಬಲ ಕೊಡ್ತಾರಾ, ಗೆಲುವಿಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿಯೇ ಬೆಳಗಾವಿ ಮತದಾರರಲ್ಲಿ ಮೂಡ್ತಾ ಇದೆ. ಈಗಾಗಲೇ ಲಖನ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದು, ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಶಾಸಕರಾಗಿ ಕೂಡ ಇದ್ದಾರೆ. ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ನಾನು ಬಿಜೆಪಿ ಅಧಿಕೃತ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳೋದ್ರ ಮೂಲಕ ಸಹೋದರ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಪರ ಯಾವುದೇ ತಮ್ಮ ನಿಲುವನ್ನು ಈವರೆಗೂ ಕೂಡ ಸ್ಪಷ್ಟಪಡಿಸಿಲ್ಲವಾದರೂ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಹೋಗೋದಂತೂ ಖಚಿತ ಅಂತ ಹೇಳಿದ್ದಾರೆ. ಆ ಮೂಲಕ ಕಳೆದ ಬಾರಿ ಏನು ಸುರೇಶ್ ಅಂಗಡಿ ಅವರು ಬಹುಮತದಿಂದ ಆಯ್ಕೆ ಆಗಿದ್ರು, ಅದೇ ರೀತಿ ಈ ಬಾರಿ ಅವರ ಧರ್ಮಪತ್ನಿ ಕೂಡ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಹೋದರರ ಸವಾಲು ಶುರುವಾಗಿರ್ತಕ್ಕಂಥದ್ದು. ಜಾರಕಿಹೊಳಿ ಕುಟುಂಬ ಬೆಳಗಾವಿಯಲ್ಲಿ ತನ್ನದೇ ಆದಂಥ ಬಿಗಿ ಹಿಡಿತವನ್ನು ಹೊಂದಿದ್ದು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತಕ್ಕಂಥ ಲೆಕ್ಕಾಚಾರನೂ ಕೂಡ ಜೋರಾಗಿ ನಡೀತಾ ಇದೆ. ಈ ಕುರಿತಂತೆ ಜಾರಕಿಹೊಳಿ ಸಹೋದರರು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದು, ಈಗಾಗಲೇ ಜಾರಕಿಹೊಳಿ ಕುಟುಂಬದ ಒಬ್ಬ ಪ್ರಬಲ ಅಭ್ಯರ್ಥಿ ಅಂದರೆ ಕಾಂಗ್ರೆಸ್ಸಿಂದ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಿರೋದ್ರಿಂದ ಜಾರಕಿಹೊಳಿ ಬೆಂಬಲಿಗರು ಮತ್ತು ಜಾರಕಿಹೊಳಿಯ ಇತರ ಸಹೋದರರು ಯಾರಿಗೆ ಬೆಂಬಲ ಕೊಡ್ತಾರೆ, ಕೇವಲ ಹೇಳಿಕೆಗಳಿಗಷ್ಟೇ ಸೀಮಿತರಾಗ್ತಾರಾ ಅಥವಾ ಏನಾದರೂ ಚುನಾವಣೆಯ 1-2-3 ದಿನಗಳಲ್ಲಿ ಏನಾದರೂ ಬೇರೆ ಮ್ಯಾಜಿಕ್ ಮಾಡ್ತಾರಾ, ಸತೀಶ್ ಜಾರಕಿಹೊಳಿಯನ್ನ ಶತಾಯಗತ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಸಹೋದರರು ಯಾವ ರೀತಿ ಒಗ್ಗಟ್ಟನ್ನ ತೋರಿಸ್ತಾರೆ ಅಂತಕ್ಕಂಥ ವಿಷಯ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಭಾರತೀಯ ಜನತಾ ಪಕ್ಷದ ಆದೇಶಕ್ಕೆ ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಸಹಜ ಕುತೂಹಲ ಬೆಳಗಾವಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನತೆಗೆ ಮೂಡಿರ್ತಕ್ಕಂಥದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.